ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ ಮಾವ, ಈ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ತಿದ್ದೀರಾ? ನಾನು ಮಾಡ್ತೀನಿ, ನೀವು ಆರಾಮಾಗಿ ಕುತ್ಕೊಳ್ಳಿ. ಬನ್ನಿ. ನಾನು ಲಲಿತಾ ಇರೋವಾಗ ನಾನು ಆರಾಮಾಗಿ ಇದ್ದೆ ಕಣಮ್ಮ. ಅವಳಿಗೆ ಮನೆ ಕೆಲಸದಲ್ಲಿ ಏನಾದರೂ ಸಹಾಯ ಮಾಡೋಕ್ಕೆ ಹೋದರೆ ಬೇಡ ಸುಮ್ಮನಿರಿ ಅಂತ ಪ್ರೀತಿಯಿಂದ ಬೈತಾ ಇದ್ಲು. ಅದನ್ನು ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಬೇಸರ ಆಗತ್ತಮ್ಮ. ಆದರೆ ಈಗ ಈ ಥರ ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲಲಿತಾ ತುಂಬ ಇಷ್ಟಪಟ್ಟು ಉಡ್ತಾ ಇದ್ದ ಸೀರೆಗಳು, ಇದನ್ನೆಲ್ಲ ಜೋಪಾನವಾಗಿ ಕಾಪಾಡ್ಕೋಬೇಕು. ತನೋ ವಾಶಿ ಕೊಟ್ಟು ಅಮ್ಮ. ಸರಿ ಅವಳು ಮನೆಗೆ ಹೋಗ್ಬೇಡ ಅಂತ ನಾನು ಎಷ್ಟು ಸಲ ಹೇಳಿದ್ರು ಅವಳು ಮನೆಗೆ ಹೋಗಿದೆಯಲ್ಲ ಅಂತ ಯಾಕೆ ಹೀಗೆ ಮಾಡಿದೆ? ನಾನೇ ಮರ್ತಿರೋ ಸಂಬಂಧದ ನಂಟು ನಿನಗೆ ಯಾಕೆ ಬೇಕಿತ್ತು? ಓಡೋಗಿ ಮದುವೆ ಆದವಳು ಇವತ್ತಿನವರೆಗೂ ನಾವು ಹೇಗಿದ್ದೀವಂತ ನೋಡೋಕ್ಕೆ ಬಂದಿರಲಿಲ್ಲ. ಅಂಥವಳ ಮೇಲೆ ನಿನಗೆ ಯಾಕೆ ಅಷ್ಟೊಂದು ಪ್ರೀತಿನೋ? ನೀನು ಬದುಕಿರುವಾಗ ಬಂದು ನೋಡದೆ ಇರೋಳು ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಬಂದಿದ್ದಾಳೆ. ಅಂಥವಳ ಮನೆಗೆ ನೀನು ಹೋಗ್ಬೇಕಿತ್ತ? ಯಾಕೆ ಹೀಗೆ ಮಾಡ್ತಿಲ್ಲಲ್ತ? ಮೊದಲು ಇದು ಯಾವುದೋ ವಿಶ್ವನ ಕಣ್ಣಿಗೆ ಬೀಳದೆ ಇರೋದು ನೋಡ್ಕೋಬೇಕು. ಲಲಿತಾ ಇವಳ ಜೊತೆ ಇರೋದನ್ನು ನೋಡಿದ್ರೆ ಇವಳು ಯಾರು, ಅಮ್ಮನಿಗೆ ಏನಾಗಬೇಕು ಅನ್ನೋ ಪ್ರಶ್ನೆನ ಕೇಳ್ತಾನೆ. ಅದಕ್ಕೆ ಇದು ಅವನ ಕೈಗೆ ಸಿಗಬಾರ್ದು. ನನ್ನ ಜೀವನದಲ್ಲಿ ನಾನು ಏನೂ ಕೇಳದೆ ನನಗೆಲ್ಲ ಸಿಕ್ಕಿದೆ. ನನ್ನ ತುಂಬ ಪ್ರೀತಿ ಮಾಡೋ ಗಂಡ, ಮಗ, ನನ್ನ ಮಾತು ಮೀರದೆ ಇರೋ ಸೊಸೆ, ದೇವಸ್ಥಾನದಂಥ ಇಂಥ ಮನೆ ಎಲ್ಲ ಸಿಕ್ಕಿದೆ. ನನ್ನ ಬದುಕು ಒಂದು ಪರಿಪೂರ್ಣ ಪುಸ್ತಕದ ಥರ ಕಾಣಿಸ್ತಾ ಇದೆ. ನನ್ನ ಮನಸ್ಸಲ್ಲಿ ನಮ್ಮ ಮನೇಲಿ ಹುಟ್ಟಿದ ಹೆಣ್ಮಗಳು ನಮ್ಮ ಮನೆಗೆ ಬರಬೇಕು, ಅವಳಿಗೆ ಬಾಗ್ನ ಕೊಡಬೇಕು, ಪ್ರತಿ ವರ್ಷ ಅವಳನ್ನ ಗೌರಿ ಹಬ್ಬಕ್ಕೆ ಕರಿಬೇಕು. ಎಲ್ಲ ಹೆಣ್ಮಕ್ಳ ಥರ ಅವಳು ತವ್ರ ಮನೆಗೆ ಬಂದು ಹೋಗಿ ಮಾಡಬೇಕು. ಅವಳ ಕುಟುಂಬ ನಮ್ಮ ಕುಟುಂಬ ಒಂದಾಗಬೇಕು. ಈಗ ನನ್ನ ಮಗನೇ ಮದುವೆ ವಯಸ್ಸಿಗೆ ಬಂದ್ಬಿಟ್ಟಿದ್ದಾನೆ. ಕಡೆ ಪಕ್ಷ ಲಕ್ಷ್ಮಿ ಅವ್ರ ಮದುವೆಗಾದರೂ ಬಂದು ಹರಿಸ್ಬೇಕು. ಈ ಆಸೆ ನೆರವೇರುತ್ತೋ ಇಲ್ವೋ ಅಂತ ಭಯ ಇತ್ತು. ಆದರೆ ದೇವರು ಈಗ ಕಂಡುಬಿಟ್ಟಿದ್ದಾನೆ. ಎಲ್ಲ ಆಸೆನೂ ಒಟ್ಟಿಗೆ ಈಡೇರೋ ಥರ ಆಗ್ತಿದೆ. ಹೆಣ್ಮಕ್ಳು ಮನಸಾರೆ ಹರಿಸಿದ್ರೆ ಅಲ್ವಾ ತವ್ರ ಮನೆ ಚೆನ್ನಾಗಿರೋದು. ನಮ್ಮ ಲಕ್ಷ್ಮಿ ಬರ್ತಾಳೆ. ನನ್ನ ಮಗನ ಮದುವೆನ ಅವಳೇ ಮುಂದೆ ನಿಂತ್ಕೊಂಡು ಓಡಾಡಿ ನಡೆಸ್ಕೊಡ್ತಾಳೆ. ಇನ್ಮೇಲೆ ನಮ್ಮ ಮನೆ ಹಬ್ಬದಲ್ಲಿ ಲಕ್ಷ್ಮಿ ಇರ್ತಾಳೆ. ಅವಳ ಗಂಡ ಮಕ್ಕಳು ಎಲ್ಲರೂ ಬರ್ತಾರೆ. ನನಗಂತೂ ಈಗ ಆ ಭರವಸೆ ಗಟ್ಟಿಯಾಗಿದೆ. ನಾಳೆ ಯಾವಾಗ ಆಗುತ್ತೋ, ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅವಳನ್ನು ಕಣ್ಣೀರು ಹಾಕೋ ಹಾಗೆ ಮಾಡಿದ್ದು ನಾನಲ್ಲ ಅಲ್ತ. ಅವಳ ಹಾಗೆ ಮಾಡ್ಕೊಂಡಿತ್ತು ಒಂದೇ ಒಂದು ಮಾತು, ನಾನು ಅವನನ್ನು ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳಿದಿದ್ರೆ ಈ ಥರ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಿತ್ತ? ಇದ್ಯಾವುದು ನಿನಗೆ ಕೊನೆವರೆಗೂ ಅರ್ಥನೇ ಆಗಲಿಲ್ವಲ್ಲ ಲಲಿತಾ? ಇದನ್ನೆಲ್ಲ ನಾನು ನೋಡಿದ್ದಕ್ಕೆ ಸರಿ ಹೋಯಿತು. ಇದನ್ನೇನಾದರೂ ವಿಶ್ವ ನೋಡಿದಿದ್ರೆ ಅವನ ಮನಸ್ಸಲ್ಲಿ 106 ಪ್ರಶ್ನೆಗಳು ಉಟ್ಕೊಂಡಿರೋದು. ಆ ಫೋನು, ಈ ಡೈರಿ ಅವನ ಕೈಗೆ ಸಿಕ್ಕಬಾರ್ದು.
ಲಕ್ಷ್ಮಿ, ಹೊಸ್ಲ ಮೇಲೆ ಕೂತ್ಕೊಂಡು ಏನೋ ಒಬ್ಳೆ ಕನ್ವರ್ಸ್ತಾ ಇದೀಯಾ? ಏನಾಯ್ತು? ಅದಕ್ಕೆ ನನ್ನ ಕನ್ಸಲ್ಲಿ ಬಂದಿದ್ರು, ಲಕ್ಷ್ಮಿ ನೀನು ನಮ್ಮ ಮನೆಗೆ ಬರಬೇಕು, ನನ್ನ ಕಾರ್ಯಕ್ಕೆ ಬಂದು ಅತ್ತೆ ಆಗಿ ನನ್ನ ಮಗನಿಗೆ ಏನು ಶಾಸ್ತ್ರ ಮಾಡಬೇಕು ಮಾಡಬೇಕು, ಬರ್ದೇ ಇದ್ಬೇಡ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಎಲ್ಲರನ್ನೂ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ನೀನು ನಮ್ಮ ಮನೆಗೆ ಬಂದರೆ ನಿನಗೆ ನಾನು ಕೊಡಬೇಕಾಗಿರೋ ಉಡುಗೊರೆ ನಿನಗಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರು ರೀ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಇದು ಕನಸು ನನ್ಸು ಅಂತ. ಅತ್ತೆ ಸಾಕು, ಒಂದು ತುತ್ತು ಬೇಡ. ಎಲ್ಲೋಗಿದ್ದೆ ರವಿ? ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಹೊರಗೋಗಿದ್ದೆ. ಏನ್ ಇತ್ತೀಚೆಗೆ ತುಂಬಾನೇ ಓಡಾಡ್ತಾ ಇದೆಯಾ? ಮನೇಲೇ ಇರಲ್ಲ, ಯಾಕೋ ಬದಲಾಗಿದ್ಯಾ ಅಂತ ಅನ್ನಿಸ್ತಿದೆ. ಏನ್ ಮತ್ತೆ ಹಳೆ ಕೆಲಸ ಏನಾದ್ರೂ ಶುರು ಹಚ್ಕೊಂಡ್ಯಾ ಹೇಗೆ? ಯಾಕೆ ಹೀಗೆ ಹೇಳ್ತಿದ್ದೆ ಬಂಗಾರಿ? ನಾನೇನು ಮಾಡಿದೆ? ನೀನ್ ತುಂಬಾ ಬದಲಾಗಿದ್ಯಾ ರವಿ. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಮತ್ತೆ ಸಿದ್ದು ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಅಣ್ಣ ಅಮ್ಮ ತೀರ್ ಹೋಗಿ 1 ವರ್ಷದ ಮೇಲಾಯ್ತು. ಈಗ ಮತ್ತೆ ಕೇಸ್ನ ರೀಓಪನ್ ಮಾಡಿಸೋ ಅಂತದ್ ಏನಿತ್ತು? ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಮಾಡ್ತಿದ್ಯಾ? ನೀನೇ ಹೀಗೆ ಹೇಳ್ತಿದ್ಯಾ? ಮತ್ತೆ ಬಾವ ಎಷ್ಟು ಒಳ್ಳೆಯವರು, ಅವ್ರ ಸಾವಿಗೆ ನ್ಯಾಯ ಕೊಡ್ಸೋದು ಬೇಡವಾ? ಅವಳ ಮುಖ ನೋಡು, ಅವಳ ಮುಖ ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಇದ್ರ ವಿಷಯವಾಗಿ ಸ್ವಲ್ಪ ಓಡಾಡ್ತಿದ್ದೀನಿ ಅಷ್ಟೇ. ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಾ. ಆದ್ರೂ ನೀನ್ ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯಾ ಅಂತ ಒಂದು ಗೊತ್ತಾಗದೆ ಇರೋಷ್ಟು ಓಡಾಟನ? ನನಗೆ ಟೈಮ್ ಕೊಡದೆ ಇರೋಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ? ಬಂಗಾರಿ, ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನನಗೆ ಅತ್ತೆ ಭಾವನೆ ಕಾಣಿಸ್ತಿದ್ದಾರೆ. ಅದು ಅವ್ರು ಕನ್ಸಲ್ಲಿ ಬರೋಕ್ಕೆ ಶುರು ಮಾಡಿದ್ಮೇಲಂತೂ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಅವ್ರು ಸಾಯ್ಬೇಕಿದ್ರೆ ಅದು ಎಷ್ಟು ನೊಂದು ಜೀವ ಬಿಟ್ರೇನೋ. ಅವ್ರು ಬದುಕಿದ್ದಾಗಂತೂ ನನ್ನಿಂದ ಏನೂ ಉಪಯೋಗ ಆಗಿಲ್ಲ. ಅದಕ್ಕೆ ಅವ್ರು ಸತ್ತ ಮೇಲಾದರೂ ಅವ್ರ ಸಾವಿಗೆ ನ್ಯಾಯ ಕೊಡಿಸಿ ಅವ್ರ ಆತ್ಮಗೆ ಶಾಂತಿ ಕೊಡಿಸೋಣ ಅಂತ ಯೋಚನೆ ಮಾಡ್ತಿದ್ದೀನಿ, ಹೋರಾಡ್ತಾ ಇದ್ದೀನಿ. ಅಲ್ಲ, ನನಗೆ ಈಗ ಅನ್ನಿಸ್ತಿದೆ, ನೀನು ಅವ್ರ ಮಗಳು, ನಿಂಗೇನೋ ಅನ್ನಿಸ್ತಾ ಇಲ್ವಾ? ಅವ್ರ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ನನಗಂತೂ ರಕ್ತ ಕುದೀತಾ ಇದೆ. ಈ ಮಗುನ ಅನಾಥ ಮಾಡಿದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನಂದ್ರೆ ನಾ ಬದುಕಿದ್ದು ಪ್ರಯೋಜನ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತಲ್ವಾ, ಆಗ ನನ್ನ ಈ ಹೋರಾಟಕ್ಕೊಂದು ಅರ್ಥ ಇರುತ್ತೆ. ಆಗ ನಿಂಗೆ ನಾನು ಏನು ಅಂತ ಗೊತ್ತಾಗುತ್ತೆ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ